ಈ ವರ್ಷದ ಮೊದಲ ಅಣಬೆ. ಕಳೆದ ವರ್ಷ ನಮಗೆ ಸಿಗಲೇ ಇಲ್ಲ ಅಣಬೆ. ಈ ವರ್ಷೊಂದು ಅನ್ನ ಕೊಟ್ಟದ್ದು, ಹಾಗೆ ಬರುಂಟು ಮಾತ್ರ. ಇದಕ್ಕೆ ಮೊಟ್ಟೆ ಲಾಂಬು ಅಂತ ಹೇಳ್ತೇವೆ. ಇದನ್ನು ಈ ಥರ ತೆಗಿಬೇಕು, ಹೀಗೆ. ಇದು ಮಣ್ಣಿಂದ ತೆಗೆಯುವಾಗ ಸ್ವಲ್ಪ ಹೊತ್ತಾದರೂ ಇದು ಇದಾಗ್ತದೆ, ಎಂತ ಹಾಲಾಗ್ತದೆ, ಹುಲ್ಲಾಗ್ತದೆ ಇದರಲ್ಲಿ. ಇದು ಮೊಗ್ಗು, ಅಂದರೆ ಇದು 3 ದಿವಸ ಆಗ್ತದೆ ಇಂಥ ಅನ್ನದೆ. 3 ದಿವಸ ಒಂದೇ ಜಾಗದಲ್ಲಿ ಇರ್ತದೆ. ಇನ್ನೆಂತ ಪದಾರ್ಥ ಮಾಡಿ ಇಟ್ಟು ಹೋಗಲಿಕ್ಕೆ ಟೈಮ್ ಇಲ್ಲ, ಎಂತ ಮಾಡೋದು ಅಂತ ನೋಡಬೇಕಿಲ್ಲ. ಇದಕ್ಕೆ ತುಂಬ ಕ್ರಮ ಉಂಟು ಪದಾರ್ಥ ಮಾಡೋದಾದರೆ. ಅದಕ್ಕೆ ಇದು ಕಬ್ಬಿನ ಬಿಸಿ ಮಾಡಿ ಇಡಬೇಕು. ಆಮೇಲೆ ಕಲ್ಲುಂಟಲ್ಲ, ಬಿಳಿ ಕಲ್ಲು, ಅದು ತುಳುವಿಯಲ್ಲಿ ಬೊಳ್ಳು ಕಲ್ಲು ಅಂತ ಹೇಳ್ತೇವೆ, ಅದನ್ನು ಕೂಡ ಅದಕ್ಕೆ ಹಾಕಲಿಕ್ಕೆ ಉಂಟು. ನನ್ನ ತಂಗಿ ಅಕ್ಕ ಎಲ್ಲ ನೋಡಿದರೆ ಆಸೆ ಆಗ್ತಾರೆ ಇದಕ್ಕೆ. ಎಲ್ಲರಿಗೂ ಇಷ್ಟ ಇರ್ತದೆ ಇದು ಅಣಬೆ. ಈ ಊರಿನವರಿಗೆ ಅಷ್ಟೊಂದು ಇಷ್ಟ ಇಲ್ಲ. ಅದೇ ಫ್ಲೇವರ್ ಕಮ್ಮಿ ಆಯ್ತಾ ಇಷ್ಟ. Laki jalan. Laki nanti datang. Thanks എന്നല്ല കണ്ടുവരാം. Ibu tadi kali itu. Jangan pala. Itu tempat mana itu barier lile tak ini itu loh. Tunggu dota penonton bodoh. ಇದನ್ನು ಇಷ್ಟಿಷ್ಟೇ ದೊಡ್ಡ ಕಟ್ ಮಾಡಬೇಕು. ತುಂಬ ಲೇಟಾಯಿತು ನನಗೆ ಕೆಲಸಕ್ಕೆ ಹೋಗಲಿಕ್ಕೆ. ಆದರೆ ಎಂತ ಮಾಡೋದು, ಇದನ್ನು ಮಾಡಿ ಬೇಯಿಸಿ ಇಟ್ಟು ಹೋಗ್ತೇನೆ. ಸಂಜೆ ಮತ್ತೆ ಬೇಯಿಸಿಟ್ಟು ಹೋಗ್ತೇನೆ. ಈಗ ಇದನ್ನು ಚೆಂದ ತೊಳಿಬೇಕು, ತೊಳೆದು ಬೇಯಿಸುವ. ಚೆಂದ ತೊಳೆದು ಬೇಯಿಸಿ ಅರಸಿನ ಮತ್ತು ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಟು ಮತ್ತೆ ಸಂಜೆ ಕಡಿದು ಹಾಕು. ಇದಕ್ಕೆ ಸ್ವಲ್ಪ ಅರಸಿನ ಹಾಕಬೇಕು. ಉಪ್ಪು ಹಾಕಬೇಕು. ಅಷ್ಟೇ, ಕಟ್ ಮಾಡಿ. ಬೇಯುತ್ತಾ ಉಂಟು ನೋಡಿ. ನೀರಿಟ್ಟದ್ದು ಸ್ವಲ್ಪ ಜಾಸ್ತಿ ಆಯಿತು. ಕೊತ್ತಂಬರಿ, ಜೀರಿಗೆ, ಆಮೇಲೆ ಇದು ತೆಂಗಿನಕಾಯಿ ಕಟ್ ಮಾಡಿ ಹಾಕಿದ್ದೇನೆ ಗ್ರೈಂಡ್ ಮಾಡಲಿಕ್ಕೆ. ಆಮೇಲೆ ಇನ್ನು ಮೆಣಸು ಹಾಕ್ತೇನೆ.
ಇದಕ್ಕೊಂದು 8 ಮೆಣಸು ಹಾಕಿದ್ದೇನೆ ನಾನು. ಇವಾಗ ನಾನು ಬೆಳಿಗ್ಗೆ ಟೊಮೆಟೊ ಎಲ್ಲ ಹಾಕಲಿಲ್ಲ ಬೇಯಿಸುವಾಗ. ನಾನು ಇವಾಗ ಟೊಮೆಟೊವನ್ನು ಸಪ್ರೇಟ್ ಹಾಕಿ ಬೇಯಿಸ್ತೇನೆ. ಸೊ ಟೊಮೆಟೊ ಮತ್ತು ಈರುಳ್ಳಿ ಸಪ್ರೇಟ್ ಬೇಯಿಸಿ ಹಾಕ್ತೇನೆ ಅದಕ್ಕೆ. ಅಂದರೆ ಒಟ್ಟಿಗೆ ಬೇಯಲಿಕ್ಕೆ ಅಂದರೆ ಅದು ತುಂಬ ಬೆಂದಿರ್ತದೆ, ಬೆಳಿಗ್ಗೆನೆ ಬೆಂದಿದೆ ತುಂಬ, ಅದಕ್ಕೋಸ್ಕರ ತುಂಬ ಬೇಯೋದು ಬೇಡ. ಈಗ ಅಣಬೆ ಸಾಂಬಾರು ಕುದೀತಾ ಉಂಟು ನೋಡಿ, ಸೂಪರ್. ಅದಕ್ಕಿನ್ನು ಕಬ್ಬಿನ ಉಂಟಲ್ಲ, ಕಬ್ಬಿನವನ್ನು ಕೆಂಡ ಮಾಡಿ ಇಡಬೇಕು. ಆಮೇಲೆ ಬಿಳಿ ಕಲ್ಲುಂಟಲ್ಲ, ಅದು ನನಗೆ ಸಿಕ್ಕಲಿಲ್ಲ ಇವಾಗ ರಾತ್ರಿ. ಒಂದು ಸಿಕ್ಕಿತ್ತು, ಅದು ಒಳ್ಳೆಯದಿಲ್ಲ, ಅದನ್ನು ಹಾಕೋದಿಲ್ಲ ನಾನು. ಅದನ್ನು ಸಹ ಕೆಂಡಕ್ಕೆ ಹಾಕಬೇಕು ಈ ಪದಾರ್ಥ ಮಾಡುವಾಗ. ಇದು ತುಂಬ ಕೆಂಪು ಕಲರ್ ಕಾಣ್ತದೆ, ಅಷ್ಟು ಕೆಂಪು ಇಲ್ಲ, ಅಷ್ಟೇನು ಮೆಣಸು ಹಾಕಲಿಲ್ಲ. ಒಂದು 8 ಮೆಣಸು ಹಾಕಿದ್ದೇನೆ ಅಷ್ಟೇ. ಇನ್ನು ಒಂದು ಒಗ್ಗರಣೆ ಹಾಕಬೇಕು. ಹಾಗೆ ಕತ್ತಿಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅದು ಬಿಸಿ ಆದ ಕೂಡಲೇ ಅದಕ್ಕೆ ಹಾಕಿದ್ರೆ ಆಯಿತು. ಪೌಷಿ ಮಂತದೆ ಕರ್ದಕ್ಕೆ ವೀಡಿಯೋ ಅಂತೇನೋ ಬೇವು ಸೊಪ್ಪು ಬೇಸೊಪ್ಪೆಡ್ಡೆ ಅಲಂಬುರ್ ಜಾಸ್ತಿ ಬೇಸೊಪ್ಪೆಂಡು ತಿನ್ನೋಣ ಎಂತ ಈಗ ಕಬ್ಬಿನ ಬಡಿಯ ಉಂಟು. ಆಯ್ತಂದ್ರಿ ಜೆಲ್ಲಿ ಗೊತ್ತಾನೆ ಕುಕ್ಕುದ ಬೈಟ್ ಎಲ್ಲ ಇವಾಗ ನೋಡಿ ಕತ್ತಿ ಬಿಸಿಯಾಗಿದೆ, ಕೆಂಡಾಗಿದೆ. ಅದನ್ನು ಈಗ ಇದಕ್ಕೆ ಸ್ವೀ ಅಂತ ಹಾಕಿದ್ರೆ ಬೆಕ್ಕಿದೆ ಅದನ್ನೇನು ರೆಡಿ ಆಯಿತು.